ಕೊನೆ 31 ದಿನ. ವೆಲ್ಕಮ್ ಬ್ಯಾಕ್ ಟು ಶಿವಲಾಗ್. ನಾನು ಯಾವಾಗಲೂ ಬಿಫೋರ್ ವರ್ಕೌಟ್ಗೆ 50 ಗ್ರಾಮ್ ಓಟ್ಸ್ ಇಂಟೇಕ್ ಮಾಡಿರ್ತೇನೆ. ಇದರಲ್ಲಿ ಫೈಬರ್, ಪ್ರೋಟೀನ್, ಫ್ಯಾಟ್ ಎಲ್ಲ ಇರುತ್ತೆ. ಇದನ್ನ ತಿನ್ಕೊಂಡು ಜಿಮ್ ಬಂದಿರ್ತೇನೆ. ಯಾಕೋ ಇವತ್ತು ಲೋ ಎನರ್ಜಿ ಫೀಲ್ ಆಗ್ತಾ ಇತ್ತು. ಅದಕ್ಕೆ ಕ್ರೇಟಿನ್ ಜೊತೆಗೆ ಗ್ಲೂಕೋಸ್ ಆ್ಯಡ್ ಮಾಡ್ಕೊಂಡಿದ್ದೆ. ಈ ಗ್ಲೂಕೋಸ್ ಇಂದ ಕ್ವಿಕ್ ಎನರ್ಜಿನೂ ಸಿಗುತ್ತೆ ಆ್ಯಂಡ್ ಕ್ರೇಟಿನ್ ಜೊತೆಗೆ ತೊಗೊಂಡ್ರೆ ಇನ್ನೂ ಬೆನಿಫಿಟ್ ಇದೆ. ಅದನ್ನ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೇನೆ. ಇವತ್ತು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ನ ಟ್ರೈನ್ ಮಾಡಿದೆ. ನಿಮ್ಮ ಗೋಲ್ ಏನಾದರೂ ಒಂದು ಒಳ್ಳೆ ಚೆಸ್ಟ್ನ ಬಿಲ್ಡ್ ಮಾಡೋದಾಗಿದ್ರೆ ಅದಕ್ಕೆ ಬೆಂಚ್ ಪ್ರೆಸ್ ಮಷೀನು ಬೆಸ್ಟ್ ಆಪ್ಷನ್ನು. ಅದು ಇನ್ಕ್ಲೈನ್, ಫ್ಲಾಟ್ ಅಥವಾ ಡಿಕ್ಲೈನ್ ಆಗಿರ್ಬೋದು. ಈ ಮಷಿನ್ಸ್ ಎಲ್ಲ ಡೆಫಿನೇಷನ್ಗೆ ಬೆಸ್ಟು. ಬಟ್ ನೀವು ಚೆಸ್ಟ್ನ ಸ್ಟ್ರಾಂಗ್ ಆ್ಯಂಡ್ ಗ್ರೋತ್ ಬೇಕು ಅಂದರೆ ಆದಷ್ಟು ಬೆಂಚ್ ಪ್ರೆಸ್ ಮಷಿನ್ ಮೇಲೆ ಫೋಕಸ್ ಮಾಡಿ. ನಾನು ಯಾವಾಗಲೂ 3 ಎಕ್ಸಸೈಸ್ನ ಪ್ರೆಸ್ ಮಾಡಿರ್ತೇನೆ ಆ್ಯಂಡ್ 2 ಎಕ್ಸಸೈಸ್ ಫ್ಲೈ ಇರುತ್ತೆ. ಕೇಬಲ್ ಫ್ಲೈ ಅಥವಾ ಡಂಬಲ್ ಫ್ಲೈ ಲಾಸ್ಟಲ್ಲಿ ಇನ್ನರ್ ಚೆಸ್ಟ್ಗೆ 2 ವೇರಿಯೇಷನ್ ಆ್ಯಂಡ್ ಟ್ರೈಸೆಪ್ಸ್ಗೆ 3 ವರ್ಕೌಟ್ ಈಸ್ ಏನೋ. ಎನರ್ಜಿ ಅಂತೂ ಲೋ ಫೀಲ್ ಆಗ್ತಾ ಇದೆ, ಪ್ರಾಪರ್ ರೆಸ್ಟ್ ಇಲ್ಲ. ಆ್ಯಂಡ್ ರೂಮ್ ಬಂದು ನನ್ನ ಮೀಲ್ನ ರೆಡಿ ಮಾಡಿದೆ. ನನ್ನ ಮೀಲ್ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಆದಷ್ಟು ನಿಮಗೆ ಯೂಸ್ ಆಗುವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೇನೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.